ಸೊಪ್ಪು ಚೆನ್ನಾಗೈತಲ್ರಿ? ಹ್ಞೂನವ, ಒಂದೊಂದು ಹುಳ್ಕಾಗಿರೋ ಎಲೆ ಇಲ್ಲ ನೋಡು, ಫ್ರೆಶ್ ಕೊಟ್ಟು ಹೋಗಿದ್ದಾಳೆ. 20 ರೂಪಾಯಿಗೆ 5 ಸೀಡ್ ಕೊಡು ಅಂತಂದ್ರೆ ಎಷ್ಟು ಕಿರಿಕಿರಿ ಮಾಡಿದ್ರು ಕೊಡ್ಲಿಲ್ಲ ನೋಡವಾಕಿ. ಇರ್ಲಿ ಬಿಡ್ರಿ ಅತ್ತೆ, ಪಾಪ ಹೊತ್ಕೊಂಡು ಮಾರೋರ ಹತ್ರಕ್ಕೆ ಭಾಳ ಕಮ್ಮಿಗೂ ಕೇಳಬಾರ್ದ್ರಿ ನಾವು. ಅದಕ್ಕವ 20 ರೂಪಾಯಿ ಕೊಟ್ಟೆ 4 ಸೀಡ್ ತಗೊಂಡಿದ್ದು. ದೊಡ್ಡವು ಇದಾವ ಸೀಡ್. ಇನ್ನೇನು ನಮ್ಮ ಹಿತ್ತಲ್ದಾಗ ಸೊಪ್ಪು ಹಾಕಿವ, ಅವಕ್ಕೊಂಚೂರು ಮಳೆ ಬಂದ್ರೆ ಚಿಗರ್ತೈತೆ ಅದು ಸೊಪ್ಪು. ಇದೇನು ಮಳೆ ಮೋಡ ಆಗತೈತೆ, ಗಾಳಿಗೆ ಹೋಗ್ಬಿಡತೈತೆ. ನಾ ಬಿನ್ಗೆಲ್ಲ ಹಾಕಿದ್ದೆ, ನೀರು ಪೂರೈಕೆ ಆಗತ್ತಿಲ್ಲ ಅವು ಗಿಡಗಳಿಗೆ. ಅದಕ್ಕೆ ಎಲ್ಲ ಗಿಡಗಳು ಒಣಗ್ದಂಗೆ ಆಗತ್ತಾವ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದಿದ್ದೆ. ಏನು ಮಾಡೋದವ, ಮಳೆನ ಬರತ್ತಿಲ್ಲ. ಅದಕ್ಕೆ ಒಂದು ಪೈಪ್ ಆದ್ರೆ ತರಬೇಕು. ನೋಡೋಣಿರು, ಈ ವಾರ ಸಂತೆಗೆ ಹೋದ್ರೆ ಒಂಚೂರು ನೆನಪು ಮಾಡಿ, ಇಲ್ಲಾಂದ್ರೆ ಚೀಟಿಲಿ ಗಿಟಿಲಿ ಬರ್ದು ಕೊಡವ. ಇಲ್ಲಿ ನೆನಪು ಮಾಡ್ಕೋತೀವಿ ಮನ್ಯಾಗ, ಅಲ್ಲಿ ಹೋದ್ರೆ ನೆನಪು ಬರಲ್ಲ. ಅದು ಚೀಟಿಲಿ ಬರ್ದು ಕೊಡು, ತಗೊಂಡು ಬರ್ತೀನಿ ನೆನಪು ಮಾಡಿ. ಬರ್ದು ಕೊಡ್ತೀನಿ ತಗೊಳ್ರಿ ಅತ್ತೆ. ಬರ್ದು ಕೊಡು. ಈ ಹುಡುಗರು ಎತ್ಲಾಗೋದ್ರು ಮಧ್ಯಾಹ್ನ ಊಟ ಮಾಡೋದವ್ರದ್ದು ಇನ್ನೂ ಮಠ ಪತ್ತೆ ಇಲ್ಲ ನೋಡು. ಚಾ ಕುಡಿಯೋಕೆ ಸಮೇತ ಬಂದಿಲ್ಲ. ಏನಲ್ಲ ಲಕ್ಷ್ಮಿ ಕಟ್ಟೆ ಮೇಲೆ ಆಟ ಆಡತ್ತಾರೆ. ಏನು ನಾನು ಹೋಗೇ ಇಲ್ಲ ಆ ಕಡೆಗೆ. ಎಲ್ಲ ಅಡಿಕೆ ಹಾಕೊಂಡು ಮತ್ತೆ ಒಳಗೆ ಬನ್ನಿ, ಚಪಾತಿ ಅವು ಇವು ಮಾಡ್ಕೊಂತ ಒಳಗೆ ಇದೀವಿ ನಾವು. ಬಂದೇ ಇಲ್ಲ ನೋಡು ಒಟ್ಟ ಈ ಹುಡುಗರು. ಏನು ಎಲ್ಲ ಆಟ ಆಡಕ್ಕೆ ಹೋಗಿದ್ದಾರೆ ಏನು. ಶಾಲೆ ಸೂಟಿ ಮುಗ್ದು ಶಾಲೆ ಚಾಲು ಆಗಕ್ಕೆ ಬಂತು. ಓದ್ಕೊಂತ ಕುಂದಿರ್ಬೇಕು, ಏನಾದರೂ ಮಾಡಬೇಕು, ಏನೇನಿಲ್ಲ. ಹೇಳಿದ್ರಷ್ಟ ಕುಂದಿರ್ತಾರೆ, ಇಲ್ಲಾಂದ್ರೆ ನೋಡು ಬರೀ ಅಡ್ಡಾಡಕ್ಕೆ ಹೋಗೋದು. ಶಾಲೆ ಚಾಲು ಆಗಲಿ ತಡಿ, ಶಾಲೆಗೆ ಹೋಗ್ತಾರೆ. ಈಗ ಅಡ್ಡಾಡೋದೆಲ್ಲ ಮುಗೀತು. ಎಷ್ಟು ಹೇಳ್ತೀನಿ ನಾನು, ಶಾಲೆ ಚಾಲು ಆಗಕ್ಕೆ ಬಂದೈತೆ, ಹೋಮ್ವರ್ಕ್ ಅದು ಇದ್ರೆ ಮಾಡ್ಕೋರಿ ಅಂತಂದ್ರೆ ಕಿವಿಗೆ ಹಾಕೊಳ್ಳಲ್ರಿ, ಹಂಗೆ ಅಡ್ಡಾಡಕ್ಕೆ ಹೋಗ್ಬಿಡ್ತಾರೆ. ಅಡ್ಡಾಡ್ಲಿ ಸುಮ್ಮನೆ, ಎಷ್ಟು ದಿನ ಅಡ್ಡಾಡ್ತಾರೆ? ಶಾಲೆ ಚಾಲು ಆಗೋ ಮಟ್ಟ ಅಡ್ಡಾಡ್ತಾರೆ, ಆಮೇಲೆ ಶಾಲೆಗೆ ಹೋಗೋದು, ಬರ್ಕೊಳ್ಳೋದು, ಕುಂದ್ರೋದು ಅಷ್ಟೇ ಐತೆ. ಬೇಸಿಗೆ ಕಾಲದೊಳಗೆ ಎಲ್ಲ ಹುಡುಗರು ಅಷ್ಟೇ. ಮತ್ತೆ ಗುಂಡ ಬರತಾನ ನೋಡು. ಬರ್ಲಿ ಸುಮ್ಮನೆ ಕೇಳ್ತೀನಿ ನೋಡಿ. ಒಬ್ಬನ ಬರತಾನ್ರಿ? ಒಬ್ಬನ ಬರತಾನ. ಪುಟ್ಟಿ ಏನು ಕಾಣತಿಲ್ಲ. ಯಾಕೆ ಒಬ್ಬನ ಬರತಾನ? ನೀರು ಕುಡಿಯಕ್ಕೆ ಬರತಾನ ಏನವ? ಓಡ್ಕೊಂತ ಯಾಕೆ ಬರತಾನೇನು? ಮೆಲ್ಲಕ್ ಬಾರಪ್ಪ, ಯಾ ಬಿದ್ದಿಗಿದ್ದಿ? ಅಜ್ಜಿ ನಿನ್ನ ಅಜ್ಜಿ ಎಲ್ಲಿ ಓಡಾಗತ್ತಿಲ್ಲ, ಮೆಲ್ಲಕ್ ಬಾರಪ್ಪ, ಯಾ ಮುಂದಕ್ಕೆ ಬಿದ್ದಿಗಿದ್ದಿ? ಮತ್ತೆ ಅಜ್ಜಿ ಇವತ್ತು ರಾತ್ರಿಕೀಗ ಲಕ್ಷ್ಮಕ್ಕರ್ ಮನೆಯಾಗ ಊಟ ಮಾಡ್ತೀವಿ ನಾವು. ಯಾಕಪ್ಪ, ಅಲ್ಲೇ ಊಟ ಮಾಡ್ತಿ? ಲಕ್ಷ್ಮಕ್ಕರ್ ಮನ್ಯಾಗ ಮೀನ್ ಸಾರು, ಮೀನ್ ಫ್ರೈ ಮಾಡಿದಾರ ಅಜ್ಜಿ. ಅದಕ್ಕೆ ಇವತ್ತೊಂದಿನ ಎಲ್ಲ ಊಟ ಮಾಡ್ರಿ ಅಂತ ಹೇಳಿದ್ರ, ಅದಕ್ಕೆ ಅಜ್ಜಿ ಕೇಳಿ ಬರ್ತೀನಂತ ಓಡಾಡ್ ಬನ್ನಿ. ಅಜ್ಜಿ ಇವತ್ತೊಂದಿನ ಎಲ್ಲ ಊಟ ಮಾಡ್ತೀವಿ, ಮೀನ್ ಸಾರು ಮಾಡಿದ್ದಾರೆ. ಹೌದೇನು? ಅದಕ್ಕೆ ಬಂದಿಲ್ಲ ನೀವು? ನಾನು ಪುಟ್ಟಿಗುಂಡ ಇನ್ನೂ ಮಟ ಯಾಕೆ ಬಂದಿಲ್ಲ ಅಂತ ದಾರಿ ಕಾಯತೀವಿ. ಬೇಡಪ್ಪಯ್ಯ, ನಮ್ಮ ಮನ್ಯಾಗೂ ಅದ ಮಾಡೀವಿ. ಮೀನ್ ಸಾರು, ಮೀನ್ ಫ್ರೈ, ಚಪಾತಿ ಎಲ್ಲ ಮಾಡಿಟ್ಟಿವಿ. ಇನ್ನೇನು ಊಟ ಮಾಡೋದಷ್ಟೇ. ಹೇಳ್ಬರ್ರಿ ಹೋಗ್ರಿ, ನಮ್ಮ ಮನ್ಯಾಗೂ ಅದ ಐತೆ, ಅಜ್ಜಿ ಕಳ್ಸೋದಿಲ್ಲ ಅಂತ ಹೇಳಿ ಆ ಪುಟ್ಟಿ ಅಕ್ಕಗೂ ಕರ್ಕೊಂಡು ಹೋಗು. ನಮ್ಮ ಮನೆಗೂ ಮೀನ್ ಸಾರು, ಮೀನ್ ಫ್ರೈ ಮಾಡಿದ್ದೀರಿ ಅಜ್ಜಿ? ಹ್ಞೂನಪ್ಪಯ್ಯ, 2 kg ಮೀನ್ ತಗೊಂಡು ಮೀನ್ ಫ್ರೈ, ಮೀನ್ ಸಾರು ಎಲ್ಲ ಮಾಡಿಟ್ಟಿವಿ. ನಿಮ್ಮ ತಾತ ಹೊಲ್ದಿಂದ ಬಂದ್ರೆ ಊಟ ಮಾಡೋದ. ಆಯ್ತಜ್ಜಿ, ಪುಟ್ಟಿ ಅಕ್ಕ ಕರ್ಕೊಂಡು ಬರ್ತೀನಿ ಹೋಗಿ. ಕರ್ಕೊಂಡು ಹೋಗಪ್ಪಯ್ಯ. ಮತ್ತೆ ಅಲ್ಲಿ ನಮ್ಮ ಮನ್ಯಾಗೂ ಮಾಡಿದಾರೆ ಮೀನ್ ಸಾರು, ಅಜ್ಜಿ ಒಲ್ಲೆ ಅಂತ ಹೇಳು. ಆಯ್ತಜ್ಜಿ. ಎಷ್ಟು ಹೇಳಿದ್ರು ಕೇಳಲ್ಲವ ಈ ಹುಡುಗ, ಮತ್ತೆ ಓಡಾತಾನ ನೋಡು. ಮೆಲ್ಲಕ್ ಹೋಗಪ್ಪಯ್ಯ. ಅಜ್ಜಿ, ನಡ್ಕೊಂತಾನೆ ಹೋಗತ್ತೀನಿ. ನೋಡ್ ಇವಾಗಿನ ಹುಡುಗರು ಭಾರಿ ಚಾಪ್ಟಾರವ. ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿಂದ ಓಡೋದ ನೋಡೋಣ. ಎಷ್ಟು ಹೇಳಿದ್ರು ಅಷ್ಟವ ಈ ಹುಡುಗರಿಗೆ. ಓಡ್ಬೇಡ್ರಿ ಬೀಳ್ತೀರಿ ಅಂತಂದ್ರು ಮತ್ತೆ ಓಡೋ ಹೋಗ್ತಾರೆ. ಗಂಗಾ, ಚಪಾತಿ ತಟ್ಟೆ ಮೇಲೆ ಇಟ್ಟು ಬಂದಿ ಇಲ್ಲ? ಮತ್ತೆ ಕೆಳಗೆ ಇರುವೆ ಹತ್ಕೊಂತ ಹೋಗ. ಟ್ಯಾಂಕಿ ಮೇಲೆ ಇಟ್ಟು ಬಂದಿನ್ರಿ ಅತ್ತೆ. ಹೌದೇನು? ಚಲೋ ತಗೊಳವ. ಟ್ಯಾಂಕಿ ಮೇಲೆ ಇಟ್ರೆ ಮೇಲೆ ಹತ್ತಲ್ಲವು. ಅನ್ನದ ಪಾತ್ರೆ ಎಲ್ಲಿಟ್ಟು ಬಂದಿ? ಅನ್ನದ ಪಾತ್ರೆ ಒಲೆ ಹಿಂದಕ್ಕೆ ಇಟ್ಟು ಬಂದಿನ್ರಿ. ಹೌದೇನು? ಆವಾಗಲೇ ನೋಡಿದ್ನಿ ನಾನು, ಟ್ಯಾಂಕಿ ಕೆಳಗಡೆ ಇತ್ತದ ಪಾತ್ರೆ, ಅದಕ್ಕೆ ಕೇಳಿದ್ನವ. ಒಲೆ ಮೇಲೆ ಇಟ್ಟು ಬಂದೆ, ಚಲೋ ಮಾಡಿದೆ. ಆವಾಗಲೇ ಅಲ್ಲೇ ಇಟ್ಟಿದ್ನಿರಿ ಕೆಳಗೆ. ಮತ್ತೆ ನೆನಪು ಬಂತ್ರಿ ಇರುವೆ ತುಂಬ್ಕೋತಾವಂತ, ಮತ್ತೆ ಒಲೆ ಮೇಲೆ ಇಟ್ಟು ಬಂದಿರಿ. ಯಾಕೆ ಇರುವೆಗಳು ಇಷ್ಟೊಂದು ಬರತ್ತವ್ರಿ ಅತ್ತೆ? ಬೇಸಿಗೆಗಾಲದೊಳಗೆ ಮಾಮೂಲಿ ಇರುವೆ ಬರೋದು. ಹೌದ್ರಿ? ಬೇಸಿಗೆಗಾಲದೊಳಗೆ ಯಾಕೆ ಬರ್ತಾವ್ರಿ ಇವು? ಬೇಸಿಗೆಗಾಲದೊಳಗೆ ಯಾಕೆ ಬರ್ತಾವ ಅಂತಂದ್ರೆ, ಅವು ಮಳೆಗಾಲದಲ್ಲಿ ತಿನ್ನೋ ಆಹಾರ ಏನಿರ್ತೈತಲ್ಲ ಅದನ್ನ ಬೇಸಿಗೆಗಾಲದಲ್ಲಿ ಶೇಖರಣೆ ಮಾಡ್ಕೊಂಡು ಇಟ್ಕೋತಾವ ಅವು. ಅದಕ್ಕೆ ಎಲ್ಲಿ ನೋಡಿದ್ರು ಮನ್ಯಾಗ ಇರುವೆನ ಕಾಣಿಸ್ತಾವ. ನಮ್ಗೆ ಈಗ ಸೆಕೆ ಒಳಗೆ ಮನ್ಯಾಗ ಇರೋಕ್ಕಾಗಲ್ಲ ನೋಡು, ಬಂದು ಹೊರಗೆ ಕುಂದಿರ್ತೀವಿ ಗಾಳಿಗೆ. ಅವಕ್ಕೂ ಹಂಗೆ ಭೂಮಿ ಒಳಗೆ ಬಿಸಿಲಿಂದಾಗೆ ಇರೋಕ್ಕಾಗಲ್ಲ. ಅದಕ್ಕೆ ಖಾಲಿ ಕುಂತಾದ್ರೆ ಏನು ಮಾಡೋದಂತೆ ಎಲ್ಲ ಗುಂಪುಲೆ ಬಂದು ಸಕ್ಕರೆ, ಅಕ್ಕಿ, ಹುಳ ಅಂಥವು ಬಾಯಲ್ಲಿ ಕಚ್ಕೊಂಡು ಹೋಗಿ ಅವಕರ ಗೂಡಲ್ಲಿ ಜೋಡಣೆ ಮಾಡ್ಕೋತಾವ. ಜೋಡಣೆ ಮಾಡಿಕೊಂಡು ಮಳೆಗಾಲ ಮುಗಿಯೋ ಮಟ್ಟ ಆರಾಮ ಕುಂತು ತಿನ್ನೋದು. ಮತ್ತು ಬೇಸಿಗೆಗಾಲ ಬಂತಂದ್ರೆ ಮತ್ತೆ ಜೋಡಣೆ ಮಾಡೋದು. ಹಿಂಗೆ ಅವಕರ ಜೀವನ ನಡೆಸ್ತಾವ ಪಾಪ. ಹೌದ್ರಿ? ಆದರೂ ಪಾಪ ಅಲ್ರಿ, ಬಾಯಾಗ ಕಚ್ಕೊಂಡು ಹೋಗಿ ಜೋಡಣೆ ಮಾಡೋದಂತಂದ್ರೆ ಅವಕರ ಜೀವನ ಎಷ್ಟು ಕಷ್ಟ ಐತಲ್ರಿ ಅತ್ತೆ? ಹ್ಞೂನವ, ಮೂಕ್ ಪ್ರಾಣಿಗಳ್ದು ಕಷ್ಟನ. ಮತ್ತೆ ಸುಶೀಲಾ ಯಾಕೆ ಡಬ್ಬಿ ಹಿಡ್ಕೊಂಡು ನಮ್ಮ ಮನೆ ಕಡೆಗೆ ಬರತ್ತಾಳೆ? ಗಿರ್ಜಕ್ಕ, ಅಯ್ಯಯ್ಯವ, ಅತ್ತೆ ಸೊಸೆ ಇಬ್ರು ಹೊರಗೆ ಕುಂತಾರೆ ಇವ್ರು. ಸುಶೀಲಾ ಬಾ. ಏನು ಅತ್ತೆ ಸೊಸೆ ಸೊಪ್ಪು ಸೋಸೋದು ಭಾರಿ ಜೋರ ಐತೆ ಬಿಡವ ನಿಂದು. ಏನು ಜೋರಿಲ್ಲ ಗಿರಿಲ್ಲ, ಬಾರವ. ಖಾಲಿ ಕುಂತಾದ್ರೆ ಏನು ಮಾಡೋದು? ಅಡುಗೆ ಪಡುಗೆ ಎಲ್ಲ ಆಗೈತೆ. ಬೆಳಗ್ಗೆ ಸೊಪ್ಪಿನ ಪಲ್ಯ ಬೇಕಲ್ಲ, ಅದಕ್ಕೆ ಈಗ ಸೋಸಿಡತ್ತೀವಿ. ಬಾ. ಏನದು ಕೈಯಾಗ ಡಬ್ಬಿ?
ಹೌದೇನು? ಸೋಸ್ರಿ ಸೋಸ್ರಿ, ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮತ್ತೆ ಏನು ಮಾಡ್ತೀರಿ ಖಾಲಿ ಕುಂತೆ? ಅದನ್ನಾದ್ರ ಮಾಡ್ಬೇಕಲ್ಲ. ಇಷ್ಟು ಸೊಪ್ಪು ಬಿಡತೈತೆ ಒಂದಿನ ಆದ್ರೆ ಸುಶೀಲಾ ತಗೋಂತ ಒಂದು ಸೀಡು ಕೊಡ್ಬೇಕು ಗಿರ್ಜಾಕ. ಅಯ್ಯ ಬಿಡವ, ಅಯ್ಯ ಬಿಡಾಡಿ, ಯಾವ ಥರ ನಿಮ್ಮನ್ನು ಬಿಟ್ಟು ತಿಂದಿನಲ್ಲೇ ನಾನು. ಇತ್ತಲ ಕಡೆಗೆ ಹೋಗಿ ಹಂಗ ನೋಡ್ಕೊಂಡು ಬಾ ಹೋಗಿ, ನಿಂಗೆ ಗೊತ್ತಾಕೈತೆ ಎಷ್ಟು ತರಕಾರಿ ಬಿಡಾತಾವ, ಎಷ್ಟು ಸೊಪ್ಪು ಇಟ್ಟೈತೆ ನೋಡ್ಕೊಂಡು ಬಾ ಹೋಗಿ. ಬೆಳಗ್ಗೆ ಸೊಪ್ಪು ಮಾರೋಳ ಹತ್ರಕ್ಕೆ 20 ರೂಪಾಯಿ ಕೊಟ್ಟು 4 ಸೀಡು ತಗೊಂಡಿನಿ. ಎಷ್ಟು? 4 ಸೀಡು ಗೊತ್ತೇನು? ಇವಳು ಇವಾಗ ಬಂದು ಸೊಪ್ಪು ಕೊಡಾತಿಲ್ಲ ಅಂತ. ಹೌದೇನು? ನನಗೇನು ಗೊತ್ತಾಕ, ಮತ್ತೆ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದೆ ಅಲ್ಲ ನೀನು, ಬಿಡಾತೈತೆ ಕೊಡಾತಿಲ್ಲ ಅನ್ಕೊಂಡಿ ನಾನು. ಇಲ್ಲವ, ಎಲ್ಲಿ 3 ತಿಂಗಳಿಂದ ಮಳೆನ ಬಂದಿಲ್ಲಲ್ಲ. ಇದು ಹಾಕಿದ ಬೀಜ ಹುಟ್ಟಿದಾವಾದ್ರೆ ಚಿಗುರಾತಿಲ್ಲ. ಅವಾಗ ಯಾವಾಗ ದೊಡ್ಡ ಮಳೆ ಬಂದಿತ್ತು ನೋಡು, ಅದ ಶಿವಾಯ ನಮ್ಮ. ಅವಾಗಿಂದ ಎಲ್ಲಿ ಬಂದೈತೆ ಮಳೆ? ಮಳೆ ಒಟ್ಟ ಇಲ್ಲ. ಏನು ಜಿನಿ ಜಿನಿ ಬರತೈತೆ, ಹಂಗ ಹೋಗತೈತೆ. ಹೇವ ಏನು ಮಾಡೋದು, ಎಲ್ಲ ಗಿಡ ಒಣಗಾತಾವ. ಇವನಲ್ಲಿ ನೀರು ಬಿಡ್ಬೇಕಂದ್ರೆ ಅರ್ಧ ಗಂಟೆ ಮೇಲೆ 1 ನಿಮಿಷನೂ ಬಿಡಲ್ಲ ಇವನು. ಅದಕ್ಕೆ ನಮ್ಮ ಗಂಗಾನ ದಿನಾಲು ಒಂದೊಂದು ಬಿಂದಿಗೆ ತಗೊಂಡೋಗಿ ಹಾಕತ್ತಾಳ ನೋಡು. ಆ ಬಿಂದಿಗೆನಾರು ಎಲ್ಲಿ ಸಲ್ತೈತೆ? ನಕ್ಕ ಮನೆಗ ಸಲ್ತಾವ ನೀರು, ಗಿಡಗಳಿಗೆಲ್ಲ ಹಾಕ್ತಿ. ಅದು ಕರೆನ ಬಿಡು ಪಾಪ. ನೀನು ಬರೋ ಮೊದಲು ಅದ ಮಾತಾಡ್ಕೋತಿದ್ವಿ ನೋಡು. ಒಂದು ಪೈಪ್ ಆದ್ರೆ ತಗೊಂಡು ಬಂದ್ರೆ ಅರ್ಧ ಡ್ರಮ್ ತುಂಬಿಸಿ ಹೆಂಗಾದ್ರೂ ಒಂದು ಕುಟ್ಟು ಮಾಡೋದು. ಮತ್ತೆ ಏನು ಮಾಡೋದು? ಗಿಡಗಳು ಚಿಗುರ್ಬೇಕಂದ್ರೆ ಪೈಪ್ ತಗೊಂಡು ಬಂದು ದಿನಾಲು ಒಂದು ಸ್ವಲ್ಪ ನೀರು ಹಾಕೋಣಂತ ಮಾತಾಡ್ತಿದ್ವಿ. ಅಷ್ಟ್ರಲ್ಲಿ ನೀನು ಬಂದಿ ನೋಡು. ಏನು ಅವು ಡಬ್ಬಿ ಒಳಗೆ ಏನು ತಗೊಂಡು ಬಂದಿ ನೀನು? ಇವೇನಕ್ಕ ನಿಮ್ಮವ ಇವು ಡಬ್ಬಿ? ಅಲ್ಲಿದ್ವಲ್ಲ ನಮ್ಮ ಮನ್ಯಾಗ ಏನೋ ಹಾಕ್ಕೊಟ್ಟಿದ್ದೆ, ಅದಕ್ಕೆ ನೆನಪು ಬಂತು. ಇವತ್ತು ಮೀನು ಬಂದಿದ್ವಿ ಹೇಳು. ಮೀನು ತಗೊಂಡು ಮೀನು ಸಾರು ಮತ್ತು ಅಕ್ಕಿ ರೊಟ್ಟಿ ಫ್ರೈ ಅದು ಮಾಡಿದ್ವಿ. ಮೀನು ಸಾರು ಮತ್ತು ನಿಂಗೆ ನೆಗಡಿ ಆಗಿತ್ತಲ್ಲ, ನೆನಪು ಬಂತು. ತಗೊಂಡಿದಾರ ಇಲ್ಲ ನೋಡೋನ್ ತಡಿ ಅಂತ ಮೀನು ಸಾರು 1-2 ರೊಟ್ಟಿ ತಗೊಂಡು ಬಂದಕ್ಕ. ಹೌದೇನು? ಮೀನು ಬಂದ್ರೆ ಹೇಳಿ ಕಳಿಸ್ತೀನಕ್ಕ ಅಂತ ಹೇಳಿದ್ದೆ. ಮತ್ತೆ ಹೇಳಿದ್ನಲ್ಲಕ್ಕ, ಬಂದಿಲ್ಲ ಅವನು. ಸುಮ್ಮನೆ ಅನ್ನವ, ಬಂದಿದ್ದ ತಗೊಂಡಿವಿ ನಾವು. 2 kg ಮೀನು ತಗೊಂಡು ಸಾರು ಫ್ರೈ ಎಲ್ಲ ಮಾಡಿಟ್ಟಿವಿ. ಇದನ್ನ ಯಾಕೆ ತರಕ್ಕೆ ಹೋಗಿದ್ದೆ ನೀನು? ಹೌದೇನು? ಅದೇ ಗೊತ್ತಿಲ್ಲ, ಹೇಳಿ ಕಳ್ಸಿನಿ ನಾನು. ದೊಡ್ಡ ಹುಂಚೆ ಮರ ಆಯ್ತು ನೋಡಣ್ಣ, ಅದು ಎದುರುಗಡೆ ಮನೆಗೆ ತಗೋತೇನೆ ಅನ್ನತ್ತಿದ್ರು. ಹೋಗಂತ ಹೇಳಿನಿ. ಅದ್ಯಾಕೆ ಬಂದು ಹೋಗಿಲ್ಲ ಅನ್ನತ್ತೀನಿ ನೀನು ಹೇಳೋದು ನೋಡಿ. ಹೇಳಿದ್ದೆ ಏನು? ಈ ಕಡೆಗದು ಏನು ಬಂದಿಲ್ಲ ಅವನು. ರೋಡ್ನಾಗ ಮೀನು ಅನ್ಕೊಂಡು ಕುಕ್ಕೊಂತ ಹೋಗತ್ತಿದ್ದ. ನಾನ ಹೋಗಿ ತಗೊಂಡಿನಿ ಮೀನು. ಕೂಗಿದ್ರೆ ಹೊರಗೆ ಬಂದೇ ಬರ್ತಾರಂತ ಗೊತ್ತೈತೆ, ಅದಕ್ಕೆ ಕೂಗಿದ್ದಾನೆ. ತಗೊಳಕ ನಾನು ಹೋಗ್ತೀನಿ, ಊಟ ಮಾಡ್ತೀನಿ ಅನ್ನತ್ತಿದ್ರು ನಮ್ಮ ಮನೆಯವ್ರು. ಜಲ್ದಿ ಹೋಗ್ಬೇಕು, ತಗೋಯ್ದು. ಏನು ಇಷ್ಟೊತ್ತಿಗೂ ಊಟ ಮಾಡ್ತೀರಿ? ಇಷ್ಟೊತ್ತಿಗೆ ಊಟ ಮಾಡಲ್ಲ, ಆದರೆ ಇವತ್ತು ಮೀನು ಸಾರಲ್ಲ. ಯಾವಾಗ ಊಟ ಮಾಡ್ತೀವಿ ಅನ್ಸತೈತೆ ನಮ್ಮ ಮನೆಯವ್ರಿಗೆಲ್ಲ. ಅದಕ್ಕೆ ಜಲ್ದಿ ಎಲ್ಲ ಮಾಡಿಟ್ಟಿನಿ. ಈಗ ಊಟ ಮಾಡ್ತೀನಿ ನೋಡು. ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿ ಮಕ್ಕೊಂಬಿಡೋದು. ವಾಕ್ ಮಾಡತ್ತಿ ಏನು? ಹ್ಞೂನಕ್ಕ, ಊಟ ಮಾಡಿದ ಕೂಡ್ಲೇನ ಹಂಗೆ ಮಕ್ಕೋಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಕ್ಕೋತೀವಿ ನಾವು ಗಂಡ ಹೆಂಡ್ತಿ. ಹೌದೇನು? ನಾನು ಹೋಗ್ತಿದ್ನವ ಬೆಳಗ್ಗೆ ಹೊತ್ತೆ. ಈ ಪಟ್ಟಿಂದ ರಾತ್ರಿನ ವಾಕ್ ಮಾಡ್ಬೇಕು ತಡಿ. ನೋಡೋಣ, ಊಟ ಮಾಡಿ ಜಲ್ದಿನ ಊಟ ಮಾಡಿ ನಾವು ವಾಕಿಂಗ್ ಬರ್ತೀವಿ, ನೀವು ಬರ್ರಿ. ದಿನಾಲು 8:30 ಅಂತಂದ್ರೆ ವಾಕ್ ಮಾಡ್ತೀವಿ ನಾವು. ನೀವು ಎಷ್ಟೊತ್ತಿಗೆ ಊಟ ಮಾಡ್ತೀರಿ? ನಾವು ದಿನ ರಾತ್ರಿ 9-9:30 ಊಟ ಮಾಡಿ ಮಕ್ಕೋತೀವಿ. 9-9:30 ಊಟ ಮಾಡ್ತೀರಂದ್ರೆ 10 ಗಂಟೆಗೆ ಮುಗಿತೈತೆ ನಿಮ್ಮ ಊಟ. 10 ಗಂಟೆಗೆ ಊಟ ಮಾಡಿ 10:30 ಮಟ. ಅಯ್ಯವ, ಅಷ್ಟು ರಾತ್ರಿ ಯಾರು ಮಾಡ್ತಾರವ ವಾಕಿಂಗ್? ಇಲ್ಲ, ಸ್ವಲ್ಪ ಅಂಗಳದಾಗ ಅಡ್ಡಾಡಿ ಹಂಗೆ ಮಕ್ಕೊಂಬಿಡು. ಇಲ್ಲ ಹೇಳಿ ಪಟ್ಟಿಂದ ದಿನ ರಾತ್ರಿ 8-8:30 ಅಂದ್ರೆ ಊಟ ಮಾಡಿ ಬಂದ್ಬಿಡ್ತೀನಿ. ಆಯ್ತಕ್ಕ. 8-8:30 ಅಂತಂದ್ರೆ ನಮ್ಮ ಮನೆ ಕಡೆಗೆ ಬಂದ್ಬಿಡು. ಎಲ್ಲರೂ ಸರೋಜಾ, ನಾನು, ನೀನು ಎಲ್ಲರೂ ವಾಕಿಂಗ್ ಮಾಡೋಣ. ನೀವೇನು ಬಿಡ್ರವ ತೆಳ್ಳಗಿದ್ದೀರಿ, ವಾಕಿಂಗ್ ಮಾಡಿದ್ರು ನಡೀತೈತೆ, ಮಾಡಿಲ್ಲ ಅಂದ್ರೂ ನಡೀತೈತೆ. ನಾನು ನೋಡು ಹೆಂಗೆ ಕೂತ್ಕೊಂಡಿನಿ. ಎಷ್ಟು ದಪ್ಪ ಇದೀವಿ ಅನ್ನೋದು ಮುಖ್ಯ ಆಗಲ್ಲಕ್ಕ, ಎಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದೇ ಮುಖ್ಯ. ಆಯ್ತಕ್ಕ, ಹೋಗ್ತೀನಿ ನಾನು. ತಗೋರಿ ಡಬ್ಬಿ ಇಲ್ಲಿ ಕುರ್ಚಿ ಮೇಲೆ ಇಡ್ತೀನಿ ನೋಡ್ರಿ. ಅಲ್ಲೇ ಕುರ್ಚಿ ಮೇಲೆ ಇಡ್ರಿ ಅಕ್ಕ, ಆಮೇಲೆ ತಗೋತೀನಿ. ಹಂಗ ಯಾವ್ದಾದ್ರೆ ಡಬ್ಬಿ ಒಳಗೆ ಹಾಕೊಂಡು ನಮ್ಮ ಸಾರು ಒಂದು ಸ್ವಲ್ಪ ತೊಗೊಂಡು ಹೋಗು. ಸಾರದು ಏನು ಬ್ಯಾಡ್ ಗಿರ್ಜಕ್ಕ. ಈಗ 3 kg ಮೀನು ತಗೊಂಡಿದ್ವಿ. ಸಾರು ಒಂದು ಪಾತ್ರೆ ತುಂಬಿಸಿ ಮಾಡೀನಿ. ನಾಳೆ ನಾಡಿದ್ದು ಆಗ್ತೈತದು, ಬೇಡ. ಅದಕ್ಕೆ ತೊಗೊಂಡು ಬಂದೀನಿ ನಾನು. ನಿಮ್ದು ಡಬ್ಬಿ ನೆನಪು ಬಂತೆ, ಅದಕ್ಕೆ ಕೊಟ್ಟಾದ್ರೆ ಬರೋಂತಡಿ. ಮತ್ತೆ ತಗೊಂಡಿದಾರ ಇಲ್ಲ ಮೀನು ಅನ್ಕೊಂಡೆ ತೊಗೊಂಡು ಬನ್ನಿ. ಆಯ್ತಕ್ಕ, ಬರಲ ನಾನು? ಹೌದೇನು? ಆಯ್ತು ತಗೊಳವ. ಅಂತೂ ಇಂತೂ ಇವತ್ತು ಮೀನು ಸಾರು ಆಯ್ತಂತ ಜಲ್ದಿನ ಊಟ ಕುಂತೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ಊಟ ಮಾಡೋಣ. ಮೀನು ಸಾರಿನ ಪಾತ್ರೆ, ಅನ್ನದ ಪಾತ್ರೆ ಎಲ್ಲ ತೊಗೊಂಡು ಬಂದ ಕುಂತೀವಿ. ಮತ್ತು ಯಾರಾಗಲೆಲ್ಲ ಎದ್ದು ಹೋಗ್ತಾರೆ. ಅದಕ್ಕೆ ರೀ ಈ ವಿಡಿಯೋ ಇಲ್ಲೇ ಮುಗಿಸಾತೀನಿ ರೀ. ಊಟ ಮಾಡ್ತೀವಿ, ಊಟ ಮಾಡಿ ವಾಕಿಂಗ್ ಹೋಗ್ತೀವಿ ರೀ. ಯಾಕೆ ಈ ವಿಡಿಯೋ ಇಷ್ಟು ಜಲ್ದಿ ಮುಗಿಸಾತೀನಿ ಅಂದ್ರೆ ಭಾಳ ಬೇಜಾರಾಗೈತೆ ರೀ. ಯಾಕಂತಂದ್ರೆ ನಾನಿದ್ದು ವಿಡಿಯೋ 2ನೇ ಸತಿ ರೀ ವಿಡಿಯೋ ಎಡಿಟ್ ಮಾಡ್ತಿರೋದು. ಮೊದಲು ಮಾಡಿದ್ದಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಈ ಥರ ಆಗಿ ಅದು ಡಿಲೀಟ್ ಆಗಿಬಿಡ್ತ್ರಿ. ಭಾಳ ಬೇಜಾರಾಯಿತು. ಇನ್ನೊಂದು ಸತಿಗೆ ಇದು ವಿಡಿಯೋ ಮಾಡ್ಲಾ ಬೇಡ ಅಂದ್ಕೊಂಡು ಹೆಂಗೆಂಗೋ ಮಾಡಿದ್ದೀನಿ ರೀ. ಈ ವಿಡಿಯೋದೊಳಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತಾ ಆಯ್ತು ರೀ ಫ್ರೆಂಡ್ಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್.